ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು ಬಿಗ್ ಮಾರ್ನಿಂಗ್. ನಾನು ಶ್ರುತಿ, ನನ್ನ ಜೊತೆಗಿದ್ದಾರೆ ಶ್ರೀಪಾದ್ ಪಾಟೀಲ್. ಪ್ರಮುಖವಾಗಿ ದೇವರನಾಡು ಕೇರಳ ವಯನಾಡಿನಲ್ಲಿ ಅತ್ಯಂತ ದೊಡ್ಡ ದುರಂತ ಸಂಭವಿಸಿದ ಬಳಿಕ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಆಗುತ್ತೆ. ಕಾರಣ ಅಲ್ಲಿ ವೈಮಾನಿಕ ಸಮೀಕ್ಷೆ ಆಗುತ್ತೆ, ಅವಲೋಕನವಾಗುತ್ತೆ ಪರಿಸ್ಥಿತಿಯದ್ದು. ಏನ್ ಬೆಳವಣಿಗೆ ಆಗುತ್ತೆ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಜೊತೆಗೆ ಆ ಭಾಗದ ಜನರ ಬಹು ನಿರೀಕ್ಷೆಗಳಿದೆ, ಅದೆಲ್ಲವೂ ಕೂಡ ಆ ನಿರೀಕ್ಷೆಗಳು ನಿಜವಾಗಬಹುದಾ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದ್ ಹೋದ ಬಳಿಕ ಅನ್ನುವಂತಹ ಕುತೂಹಲ ಇದೆ. ಅದ್ರ ಜೊತೆಗೆ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಪಾದಯಾತ್ರೆ ಆಲ್ರೆಡಿ ಮೈಸೂರು ತಲುಪಾಗಿದೆ. ಇವತ್ತು ಮತ್ತೊಂದು ಶಕ್ತಿ ಪ್ರದರ್ಶನಕ್ಕೆ ಅದೇ ಮೈಸೂರು ಸಾಕ್ಷಿಯಾಗುತ್ತೆ. ಏನ್ ಬೆಳವಣಿಗೆ ಆಗುತ್ತೆ ಎಲ್ಲದರ ಕುರಿತು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಅದಕ್ಕೂ ಮುನ್ನ ಈಗ ಹಾಸನಕ್ಕೆ ಹೋಗೋಣ. ಕಾರಣ ಹಾಸನದಲ್ಲಿ ಮಳೆ ಅವಾಂತರಗಳು ಸೃಷ್ಟಿಯಾಗ್ಬಿಟ್ಟಿದೆ. 2 ದಿನ ಆಗಿತ್ತು ಅಷ್ಟೇ ರೈಲು ಸಂಚಾರ ಆರಂಭ ಆಗಿ, ಅಲ್ಲಿ ಮಾರ್ಗ ಓಪನ್ ಆಗಿ ಮತ್ತೆ ಈಗ ಬಂದ್ ಆಗ್ಬಿಟ್ಟಿದೆ. ಕಾರಣ ಮಳೆಯಿಂದಾಗಿ ಸಕಲೇಶಪುರದ ನಾಗರ ಗ್ರಾಮದ ರೈಲ್ವೆ ಹಳಿ ಮೇಲೆ ಗುಡ್ಡ ಕುಸಿತವಾಗಿದೆ. ಕಳೆದ 20 ದಿನಗಳಿಂದ ರೈಲ್ವೆ ಸಂಚಾರ ಬಂದ್ ಆಗಿತ್ತು. 2 ದಿನಗಳ ಹಿಂದೆ ರೈಲ್ವೆ ಸಂಚಾರ ಮತ್ತೆ ಈಗ ಆರಂಭ ಆಗಿದ್ದು ಬಂದ್ ಆಗ್ಬಿಟ್ಟಿದೆ. ರೈಲ್ವೆ ಹಳಿಗಳ ಮೇಲೆ ಗುಡ್ಡ ಕುಸಿತವಾಗಿದೆ. ಗುಡ್ಡ ಕುಸಿತದಿಂದ ರೈಲ್ವೆ ಸಂಚಾರ ಸಂಪೂರ್ಣ ಬಂದ್ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಹಾಸನದ ಸದ್ಯದ ಪರಿಸ್ಥಿತಿ ಈಗ ಮಳೆಯಿಂದ ಆಗಿರುವಂತಹ ಅವ್ಯವಸ್ಥೆ. 2 ದಿನ ಆಗಿತ್ತು ಇದೇ ಮಾರ್ಗದ ಮೇಲೆ ಅಪಾರ ಪ್ರಮಾಣದ ಮಣ್ಣು ತುಂಬಿಕೊಂಡು ಸಂಚಾರವೇ ಸಂಪೂರ್ಣ ಬಂದ್ ಆಗಿತ್ತು. ಸಿಬ್ಬಂದಿ ಅದನ್ನ ತೆರವು ಮಾಡಿದ್ರು ನಿರಂತರವಾಗಿ. ಈಗ ಸಂಚಾರಕ್ಕೆ ಮುಕ್ತ ಅನ್ನುವಷ್ಟರಲ್ಲಿ 2 ದಿನ ಕಳೆಯುವಷ್ಟೊತ್ತಿಗೆ ಮತ್ತೆ ಸಂಚಾರ ಬಂದ್. ಹಾಸನದಲ್ಲಿ ಪದೇ ಪದೇ ಮಳೆಯಿಂದ ಆಗ್ತಾ ಇರುವಂತಹ ಅವಾಂತರ, ಜನ ಪರದಾಡಲೇಬೇಕಾದಂತಹ ಅನಿವಾರ್ಯತೆ, ನಿರಂತರವಾಗಿ ಕಾರ್ಯಾಚರಣೆ. ಈಗ ಎಲ್ಲ ತೆರವಾಗುತ್ತೆ ಅಂತ ಅಂದ್ರೆ ಮತ್ತೆ 2 ದಿನಕ್ಕೆ ಮಳೆ ಆದ್ರೆ ಮತ್ತೆ ಸಂಚಾರ ಬಂದ್ ಆಗುವಂತಹ ಪರಿಸ್ಥಿತಿ. 3 ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ. ಎಲ್ಲವೂ ಕೂಡ ಹಾಸನದ ಪರಿಸ್ಥಿತಿ. ಹಾಸನದಲ್ಲಿ ನಿರಂತರ ಮಳೆಯಿಂದಾಗಿ ಈ ರೀತಿ ಗುಡ್ಡ ಕುಸಿತ ಆಗ್ತಾ ಇರೋದು, ರಸ್ತೆ ಕುಸಿತ ಆಗೋದು, ಅಲ್ಲಲ್ಲಿ ಸಂಪರ್ಕ ಕಡಿತ ಆಗ್ತಾ ಇರೋದು, ಜನ ಪರದಾಡ್ತಾ ಇರುವಂತಹ ದೃಶ್ಯಗಳು ಸರ್ವೇ ಸಾಮಾನ್ಯ ಅನ್ನೋ ರೀತಿಯಲ್ಲಿ ನಮ್ಗೆ ಕಾಣಿಸ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಖುಷ್ವಂತ್ ದೂರವಾಣಿ ಸಂಪರ್ಕದಲ್ಲಿ. ಖುಷ್ವಂತ್, ಈಗ ಹೇಗಿದೆ ಪರಿಸ್ಥಿತಿ? ತೆರವಾಯ್ತು, ಎಲ್ಲವೂ ಕೂಡ ಆರಾಮಾಯ್ತು, ಸಹಜ ಸ್ಥಿತಿಗೆ ಬಂತು ಅನ್ನೋಷ್ಟೊತ್ತಿಗೆ ಮತ್ತೆ ಮಳೆಯಿಂದ ಅವಾಂತರ. ಶ್ರುತಿ, ಈಗಾಗಲೇ ಹಾಸನದ ಎಡೆಕುಮಾರಿ ಬಳಿ 20 ದಿನಗಳ ಹಿಂದೆ ಗುಡ್ಡ ಕುಸಿದು ಬಿದ್ದಿತ್ತು. ಅದನ್ನ ತೆರವು ಮಾಡ್ಲಿಕ್ಕೆ ಸುಮಾರು 20 ದಿನಗಳ ಕಾಲಾವಕಾಶ ಬೇಕಾಯ್ತು. ಆದ್ರೆ ಈಗಷ್ಟೇ ರೈಲು ಸಂಚಾರ ಆರಂಭ ಆಗಿ 2-3 ದಿನ ಆಗಿತ್ತು. ಆದ್ರೆ ಈಗ ಮತ್ತೆ ಪುನಃ ಸಕಲೇಶಪುರದಿಂದ ಹಾಸನಕ್ಕೆ ಹೋಗುವ ಮಾರ್ಗದ ಈಶ್ವರಹಳ್ಳಿ ಬಳಿ ರೈಲ್ವೆ ಮಾರ್ಗ ಏನು ರೈಲ್ವೆ ಹಳಿ ಮೇಲೆ ಮಣ್ಣು ಗುಡ್ಡೆ ಕುಸಿದಿರುವಂತದ್ದು. ಹೀಗಾಗಿ ಈ ಒಂದು ಮಾರ್ಗದಲ್ಲಿ ಸಂಚರಿಸುವ ಹಾಸನ ಮತ್ತು ಮಂಗಳೂರು ಮಾರ್ಗದಲ್ಲಿ ಸಂಚಾರ ಏನಿತ್ತು ರೈಲ್ವೆ ಸಂಚಾರ ಅವನ್ನೆಲ್ಲವೂ ಕೂಡ ಸ್ಥಗಿತಗೊಳಿಸಲಾಗಿದೆ. ರಾತ್ರಿ ಘಟನೆ ಆಗಿರುವಂತದ್ದು. ಜೊತೆಗೆ ಈಗಾಗಲೇ ಮಣ್ಣು ತೆಗೆಯುವಂತ ಕಾರ್ಯಾಚರಣೆ ನಡೀತಾ ಇದ್ದು, ಬಹುತೇಕ ಇದು ಏನು ಈ ಹಿಂದೆ ಎಡೆಕುಮಾರಿ ಬಳಿ ಮಣ್ಣು ಗುಡ್ಡೆ ಜರುಗಿತ್ತು ಅಷ್ಟು ಡೇಂಜರ್ ಅಲ್ಲದಂತ ಒಂದು ಸ್ಥಳದಲ್ಲಿ ಆಗಿರುವಂತದ್ದು. ಹೀಗಾಗಿ ಬಹುತೇಕ ಇವತ್ತು ಮಧ್ಯಾಹ್ನದೊಳಗಾಗಿ ಮಣ್ಣು ಗುಡ್ಡೆಯನ್ನ ತೆರವು ಮಾಡಿ ರೈಲು ಸಂಚಾರಕ್ಕೆ ಅನುವು ಮಾಡಿಕೊಡ್ತಾರೆ ಅನ್ನುವಂತ ಮಾಹಿತಿ ರೈಲ್ವೆ ಮೂಲದಿಂದ ಸಿಕ್ಕಿರುವಂತದ್ದು. ಶ್ರುತಿ. ಓಕೆ ಖುಷ್ವಂತ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಇನ್ನು ಕೇರಳದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನಕ್ಕೆ ಒಂದ್ ಕಡೆ ಸಿದ್ಧತೆಗಳು, ಜೊತೆಗೆ ಅಲ್ಲಿನ ಜನ ಯಾವ ರೀತಿ ಪರದಾಡಿದ್ರು ಮಳೆಯಿಂದಾಗಿ ಆಗಿರುವಂತಹ ದುರಂತದಿಂದಾಗಿ. ಎಷ್ಟೋ ಜನ ಜೀವನ ಕಳೆದುಕೊಂಡ್ರು, ಎಷ್ಟೋ ಜನ ಜೀವ ಕಳೆದುಕೊಂಡ್ರು. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಕೇರಳಕ್ಕಾಗ್ತಾ ಇದೆ. ಹಾಗಾಗಿ ಇವತ್ತು ಅವರಿಂದ ವೈಮಾನಿಕ ಸಮೀಕ್ಷೆ ಆಗುತ್ತೆ. ಮಳೆಯಿಂದ ಹಾನಿಯಾಗಿರುವಂತಹ ಪ್ರದೇಶಗಳಲ್ಲಿ ಖುದ್ದು ಮಾಹಿತಿನ ಕಲೆ ಹಾಕ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ನಂತರ ಕಾಳಜಿ ಕೇಂದ್ರಕ್ಕೆ ಭೇಟಿ ಕೊಡ್ತಾರೆ. ಅಲ್ಲಿ ಸಂತ್ರಸ್ತರಿಗೆ ಸಾಂತ್ವನ ಹೇಳೋ ಕೆಲಸ ಆಗುತ್ತೆ. ರಿಪಬ್ಲಿಕಾಣ ಅಲ್ಲಿಂದಲೇ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ನೋಡಿ, ಕೇರಳದಲ್ಲಿ ಸದ್ಯಕ್ಕೆ ಯಾವ ರೀತಿಯ ಪರಿಸ್ಥಿತಿ ಇದೆ ಅನ್ನೋದನ್ನ ನಾವು ಗಮನಿಸಿದ್ದೀವಿ. ವಯನಾಡು ಅಕ್ಷರಶಃ ಗುಡ್ಡಗಾಡು ಪ್ರದೇಶ, ಜೊತೆಗೆ ಅಲ್ಲಿ ಪ್ರತಿ ವರ್ಷವೂ ಕೂಡ ಇದೇ ರೀತಿಯ ಪರಿಸ್ಥಿತಿ ಇರುತ್ತೆ. ಅದರಲ್ಲೂ
2018-19 ಪರಿಸ್ಥಿತಿ ಮರುಕಳಿಸುತ್ತೆ ಅಂತ ವಯನಾಡಿನ ಜನ ಮನಸ್ಸಲ್ಲೂ ಕೂಡ ಅನ್ಕೊಂಡಿರ್ಲಿಲ್ಲ. ಆದರೆ ಈಗ ಸದ್ಯಕ್ಕೆ ನಾವು ಅಲ್ಲಿನ ಪರಿಸ್ಥಿತಿಯನ್ನ ಗಮನಿಸ್ತಾ ಇದ್ದೀವಿ. ಅಲ್ಲಿನ ಜನ ಹೇಳ್ತಾ ಇರೋದು 2018-19ಕ್ಕಿಂತ ಮಿಗಿಲಾದಂತಹ ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಆಗಿದೆ ಅಂತ ಹೇಳಿ. ಪ್ರಕೃತಿ ವಿಕೋಪವನ್ನ ನಾವು ತಡೆಯೋದಕ್ಕಾಗೋದಿಲ್ಲ, ಆದರೆ ಪ್ರಕೃತಿ ವಿಕೋಪದ ನಂತರ ಆಗುವಂತಹ ಅಪಾಯಗಳು, ಅಯೋಮಯವಾದಂತಹ ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡಬಹುದಲ್ಲ. ಈ ವಿಚಾರವಾಗಿ ಯಾಕೆ ಸರ್ಕಾರ ಒಂದು ಶಾಶ್ವತವಾದಂತಹ ಪರಿಹಾರವನ್ನ ಕಂಡುಕೊಳ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆ ಒಂದು ಕಡೆ ಆದ್ರೆ, ಮ್ಯಾನ್ ಮೇಡ್ ಮಿಸ್ಟೇಕ್ ಅಂತಾನೂ ಕೂಡ ಈಗಾಗಲೇ ಭೂಗರ್ಭ ಶಾಸ್ತ್ರಜ್ಞರು ಹೇಳ್ತಾ ಇದ್ದಾರೆ. ಮನುಷ್ಯರೇ ಮಾಡಿದಂತಹ ಎಡವಟ್ಟಿನಿಂದಾಗಿ ಪ್ರತಿ ವರ್ಷವೂ ಇದೇ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇದಕ್ಕೆ ಶಾಶ್ವತ ಪರಿಹಾರ ಖಂಡಿತವಾಗಿಯೂ ಸಾಧ್ಯ ಆಗುತ್ತೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಹೇಗೆ ಅಂತಂದ್ರೆ, ಗುಡ್ಡಗಾಡು ಪ್ರದೇಶಗಳನ್ನ ಕೊರೆದು ರೆಸಾರ್ಟ್ಗಳನ್ನ, ಹೋಟೆಲ್ಗಳನ್ನ ನಿರ್ಮಾಣ ಮಾಡೋದು, ರಸ್ತೆ ಅಗಲೀಕರಣ ಅಥವಾ ಅಭಿವೃದ್ಧಿ ಅನ್ನುವಂತಹ ವಿಚಾರವನ್ನ ಇಟ್ಕೊಂಡು ಸಂಪೂರ್ಣ ಅವೈಜ್ಞಾನಿಕ ಅನ್ಸೈಂಟಿಫಿಕ್ ಪ್ರಾಜೆಕ್ಟ್ಗೆ ಸರ್ಕಾರವೇ ಅಸ್ತು ಅನ್ನೋದು, ಇದೆಲ್ಲವೂ ಕೂಡ ಅಲ್ಲಿ ಸ್ಟಾಪ್ ಆದರೆ ಮಾತ್ರ ಇಂಥ ಗುಡ್ಡ ಕುಸಿತ ಮತ್ತೊಂದು ಮುಗದೊಂದು ಅವಾಂತರಗಳನ್ನು ನಾವು ನಿಲ್ಲಿಸಬಹುದಾಗಿದೆ ಅನ್ನೋಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಸದ್ಯಕ್ಕಂತೂ ಈ ರೀತಿಯ ಪರಿಸ್ಥಿತಿ ಇದೆ. ಮುಂದೆ ಯಾವ ರೀತಿಯ ಪರಿಸ್ಥಿತಿ ಆಗಬಹುದು ಅನ್ನೋದು ಕೂಡ ಆತಂಕಕ್ಕೆ ಕಾರಣ ಆಗಿದೆ. ಇನ್ನು ಪ್ರಧಾನಿ ವೈಮಾನಿಕ ಸಮೀಕ್ಷೆಯನ್ನು ಇವತ್ತು ನಡೆಸ್ತಾ ಇದ್ದಾರೆ. ಈ ವೈಮಾನಿಕ ಸಮೀಕ್ಷೆ ಹಲವು ನಿರೀಕ್ಷೆಗಳಿಗೆ ಕಾರಣ ಆಗ್ತಾ ಇದೆ. ಏನೆಲ್ಲ ಆಗ್ಬೋದು, ಕೇಂದ್ರ ಸರ್ಕಾರ ಯಾವ ರೀತಿ ಕೇರಳದ ಜೊತೆಗೆ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕೈ ಜೋಡಿಸಬಹುದು ಅನ್ನೋದು ಸದ್ಯಕ್ಕಿನ ನಿರೀಕ್ಷೆ. ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಕೊಲೀಗ ರಂಜಿತ್ ಶಿರಿಯಾರ್. ಈಗ ವಯನಾಡಿನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರಂಜಿತ್, ತಾವು ನೇರವಾಗಿ ಗಮನಿಸ್ತಾ ಇದ್ದೀರಿ, ಸದ್ಯಕ್ಕೆ ವಯನಾಡಿನಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ, ಏನೆಲ್ಲ ಬೆಳವಣಿಗೆ ಆಗುತ್ತೆ ಇವತ್ತು? ಖಂಡಿತವಾಗ್ಲೂ ಕೂಡ ಶ್ರೀಪಾದ್ ಪಾಟೀಲ್, ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ವಯನಾಡಿಗೆ ಆಗಮಿಸ್ತಾ ಇರೋದ್ರಿಂದ, ವಯನಾಡಿನ ಗುಡ್ಡ ಕುಸಿತ ಆಗಿರುವಂತಹ ಈ ದುರ್ಗಮ ಜಾಗಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಿರೋದ್ರಿಂದಾಗಿ ಬಿಗಿ ಬಂದೋಬಸ್ತನ್ನ ಮಾಡ್ತಾ ಇದ್ದಾರೆ. ಯಾವುದೇ ವೆಹಿಕಲ್ ಬಂದರೂ ಕೂಡ ಅವರಿಗೆ ಪಾಸ್ ಇದ್ರೆ ಮಾತ್ರ, ಇಲ್ಲಿನ ಜನರಾಗಿರ್ಬೋದು, ಈ ಚೂರನ್ಮಲೆಗೆ ಹೋಗುವಂಥ ಸಂಪರ್ಕ ರಸ್ತೆ ಇದು, ಚೂರನ್ಮಲೆಗೆ ಹೋಗುವಂಥ ಜನರಾಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು, ಮಾಧ್ಯಮದವರಿಗಂತೂ ಕೆಲ ಮಾಧ್ಯಮದವರಿಗೆ ಮಾತ್ರ, ದೂರದರ್ಶನ ಸೇರಿದಂತೆ ANI ಮಾಧ್ಯಮದವರಿಗೆ ಮಾತ್ರ ಒಳಗಡೆ ಎಂಟ್ರಿ ಇದೆ. ಅದನ್ನು ಹೊರತುಪಡಿಸಿದ್ರೆ ಬೇರೆ ಯಾರಿಗೂ ಕೂಡ ಇಲ್ಲಿ ಒಳಗಡೆ ಎಂಟ್ರಿ ಇಲ್ಲ. ಮತ್ತೆ ವೆಹಿಕಲ್ಗಳ ಮೂಲಕ ಇಲ್ಲಿ ಅನೌನ್ಸ್ ಮಾಡ್ತಾ ಇದ್ದಾರೆ, ಅನವಶ್ಯಕವಾಗಿ ಯಾರೂ ಕೂಡ ವಾಹನಗಳ ಓಡಾಟವನ್ನು ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ಈ ದಾರಿ ಇದೆಯಲ್ಲ, ಮೆಲ್ಪಾಡಿಯಿಂದ ಬಂದಂತ ಈ ರಸ್ತೆ ಹೋಗುವುದು ಚೂರನ್ಮಲೆಗೆ. ಚೂರನ್ಮಲೆ ಅನ್ನೋ ಜಾಗ, ಅದಾದ ನಂತರ ಮುಂದೆ ಬರುವಂತ ಮುಂಡಗೈ ಅನ್ನೋ ಜಾಗ, ಆ ಎರಡು ಜಾಗದಲ್ಲಿ ಆಗಿರುವಂತ ಭೂಕುಸಿತ, ಗುಡ್ಡ ಕುಸಿತ ಸಂಪೂರ್ಣವಾಗಿ ಎಲ್ಲವನ್ನ ನಾಮಾವಶೇಷ ಮಾಡಿತ್ತು. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಆ ಸ್ಥಳಕ್ಕೆ ಹೋಗಿ ಅಲ್ಲಿ ಪರಿಶೀಲನೆಯನ್ನ ಮಾಡ್ತಾರೆ. ಏನು ಶ್ರೀಪಾದ್ ಪಾಟೀಲ್, ನಿಮಗೆ ಕೇಳಿಸ್ಬೋದಲ್ಲ, ಒಂದು ವೆಹಿಕಲ್ ಬರ್ತಾ ಇದೆ, ಜೀಪ್ ಬರ್ತಾ ಇದೆ. ಆ ಜೀಪ್ ನಲ್ಲಿ ಅನೌನ್ಸ್ ಮಾಡ್ತಾ ಇದ್ದಾರೆ, ಯಾರು ಕೂಡ ಅನವಶ್ಯಕವಾಗಿ ಓಡಾಡಬೇಡಿ ಅಂತ ಹೇಳಿ ಅನೌನ್ಸ್ ಮಾಡ್ತಾ ಇದ್ದಾರೆ. ನೋಡಿ, ಶ್ರೀಪಾದ್ ಪಾಟೀಲ್ ಅವರು ಹೇಳ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಿ. ಅವ್ರು ಮಾತಾಡಿಸೋ ಪ್ರಯತ್ನವನ್ನು ಕೂಡ ಮಾಡೋಣ. ನೋಡಿ, ಇದೇ ವೆಹಿಕಲ್ ನಲ್ಲಿ ಅನವಶ್ಯಕವಾಗಿ ಯಾರು ಕೂಡ ಓಡಾಡಬೇಡಿ. ವಯನಾಡು ಜಿಲ್ಲಾಡಳಿತದ ಸೂಚನೆ ಇದು, ಯಾರು ಕೂಡ ಓಡಾಡಬೇಡಿ ಅನವಶ್ಯಕವಾಗಿ. ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರ ಮೂವ್ಮೆಂಟ್ ಇರೋದ್ರಿಂದಾಗಿ ಯಾರಿಗಿಲ್ಲಿ ಎಂಟ್ರಿ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ, ವಾಹನಗಳಿಗೆ ಎಂಟ್ರಿ ಇಲ್ಲ ಅನ್ನೋದನ್ನ ಅನೌನ್ಸ್ ಮಾಡ್ತಾ ಇದ್ದಾರೆ. ಮೋದಿ ಸರಿಯಾಗಿ 11 ಗಂಟೆಗೆ ಕಣ್ಣೂರು ಏರ್ಪೋರ್ಟ್ಗೆ ಬರ್ತಾರೆ. ಕಣ್ಣೂರು ಏರ್ಪೋರ್ಟ್ ನಿಂದ ಬರೋದು, ಅಲ್ಲಿಂದ ಅವರು ಹೆಲಿಕಾಪ್ಟರ್ ಮೂಲಕ ಕಲ್ಪೆಟ್ಟಾಗೆ ಬರ್ತಾರೆ. ಕಲ್ಪೆಟ್ಟಾದಲ್ಲಿ ಅಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿದೆ, ಹೆಲಿಪ್ಯಾಡ್ ಮಾಡಲಾಗಿದೆ. ಅಲ್ಲಿಂದ ಆನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಮಲ್ಪಾಡಿಗೆ ಬರ್ತಾರೆ. ಮಲ್ಪಾಡಿಯಲ್ಲಿ ಅಲ್ಲಿ ಏನು ಸೆಂಟ್ ಜೋಸೆಫ್ ಆಸ್ಪತ್ರೆಯಲ್ಲಿ ಅಲ್ಲಿ ಸಂತ್ರಸ್ತರ ಜೊತೆಯಲ್ಲಿ ಸಂವಾದ ಕಾರ್ಯಕ್ರಮ ಇದೆ. ಮತ್ತೆ ಆಸ್ಪತ್ರೆ ವೈದ್ಯರು ಮತ್ತೊಂದು ಎಲ್ಲವನ್ನು ಕೂಡ ವಿಚಾರಿಸ್ತಾರೆ. ಅದಾದ ನಂತರ ಪುನರ್ವಸತಿ ಕೇಂದ್ರಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ತೆರಳುತ್ತಾರೆ. ಆನಂತರ ನೇರವಾಗಿ ಬರೋದು ಇದೇ ಮಾರ್ಗವಾಗಿ ಬರ್ತಾರೆ, ಚೂರನ್ಮಲೆಗೆ ಹೋಗ್ತಾರೆ. ಚೂರನ್ಮಲೆಯಲ್ಲಿ ವೈಮಾನಿಕ ಸಮೀಕ್ಷೆಯನ್ನು ಮಾಡ್ತಾರೆ. ನೋಡಿ ಶ್ರೀಪಾದ್ ಪಾಟೀಲ್, ಯಾರೇ ಬಂದರೂ ಕೂಡ, ಸರ್ಕಾರಿ ಅಧಿಕಾರಿ ಆಗಿರಲಿ, ಯಾರೇ ಬಂದರೂ ಕೂಡ ಅವರಿಗೆ ಅಲ್ಲಿ ಚೆಕ್ ಮಾಡಿ ಬಿಡ್ತಾ ಇದ್ದಾರೆ. ನೋಡಿ, ನಮ್ಮನ್ನು ಕೂಡ ಅಲ್ಲಿ ಇಲ್ಲಿಂದ ಕಳಿಸೋ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇಲ್ಲಿ SPG ಭದ್ರತೆ ಇದೆ, ಅದ್ರ ಜೊತೆಗೆ ಬಹಳ ಸೂಕ್ಷ್ಮ ಪ್ರದೇಶ ಆಗಿರೋದ್ರಿಂದ ಯಾರೊಬ್ಬರಿಗೂ ಕೂಡ ಎಂಟ್ರಿ ಇಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರು 11 ಗಂಟೆಗೆ ಕಣ್ಣೂರಿಗೆ ಬಂದರೆ ಆನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಅಲ್ಲಿಂದ ನೇರವಾಗಿ ಈ ಎಲ್ಲ ಸ್ಥಳಗಳ
ವೈಮಾನಿಕ ಸಮೀಕ್ಷೆ, ಆಸ್ಪತ್ರೆ, ಪುನರ್ವಸತಿ ಕೇಂದ್ರಗಳು, ಅದರ ಜೊತೆಗೆ ಈ ಸಮಯದಲ್ಲಿ ಈ ಒಂದು ಪ್ಯಾಂಡಮಿಕ್ ಟೈಮ್ನಲ್ಲಿ ಇಲ್ಲಿ ಸೇನೆ ಮತ್ತು NDRF, SDRF ಕೆಲವು ಸೇತುವೆಗಳನ್ನು ನಿರ್ಮಿಸಿದ್ದಾರೆ. ಅದ್ರ ಜೊತೆಗೆ ಅಲ್ಲಿ ರೆಸ್ಕ್ಯೂ ಆಪರೇಷನ್ಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದೆಲ್ಲವನ್ನು ಪ್ರಧಾನಿ ನರೇಂದ್ರ ಮೋದಿ ನೋಡ್ತಾರೆ. ಇನ್ನು ಇದು ಈ ಎಲ್ಲ ದುರಂತ ಇದೆಯಲ್ಲ, ಇದರ ಕುರಿತಾಗಿ ಮಾಹಿತಿಯನ್ನು ಪಡಿತಾರೆ. ನಂತರ ಕೇರಳ ಸರ್ಕಾರದ ಜೊತೆಗೂ ಕೂಡ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಪಡ್ಕೊಳ್ತಾರೆ. ಒಟ್ಟಾರೆ ಇವತ್ತು ಇಡೀ ದಿನ ಈ ಎಲ್ಲ ಜಾಗಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಓಡಾಟವನ್ನು ಮಾಡ್ತಾರೆ. ಆ ನಿಟ್ಟಿನಲ್ಲಿ ಬರೋರಿಗೆ ಹೋಗೋರಿಗೆ ಎಲ್ಲವೂ ಕೂಡ ಇಲ್ಲಿ ನಿರ್ಬಂಧವನ್ನು ಹೇಳಲಾಗಿದೆ, ಬ್ಯಾರಿಕೇಡ್ಗಳನ್ನು ಹಾಕಲಾಗಿದೆ, ಎಲ್ಲ ರಸ್ತೆಗಳನ್ನು ಬ್ಲಾಕ್ ಮಾಡಲಾಗಿದೆ. ಶ್ರೀಪಾದ್ ಪಾಟೀಲ್. ಓಕೆ, ಥ್ಯಾಂಕ್ ಯು ರಂಜಿತ್ ಮಾಹಿತಿಗಾಗಿ.